ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಇವತ್ತು 10ನೇ ತರಗತಿಯ ಕೋರ್ ವಿಷಯವಾದ ವಿಜ್ಞಾನ ಭಾಗ 1ರ ಪಠ್ಯಪುಸ್ತಕದಲ್ಲಿ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಅಂತಕ್ಕಂಥ ಪಾಠದ ಅಭ್ಯಾಸದಲ್ಲಿರ್ತಕ್ಕಂಥ ಪ್ರಶ್ನೋತ್ತರಗಳ ಮೊದಲ ಭಾಗದ ವಿಡಿಯೋವನ್ನು ತಂದಿದ್ದೀನಿ. ಇದಕ್ಕಿಂತ ಮೊದಲಿಗೆ ನಾನು ಈ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಅಂತಕ್ಕಂಥ ಪಾಠದ ಒಂದು ಪಠ್ಯದಲ್ಲಿರ್ತಕ್ಕಂಥ ಪುಟ ಸಂಖ್ಯೆ 7, 12, 17ರಲ್ಲಿರ್ತಕ್ಕಂಥ ಪಾಠದ ನಡುವಿನ ಪ್ರಶ್ನೆಗಳಿಗೆ ಉತ್ತರದ ವಿಡಿಯೋವನ್ನು ಹಾಕಿದ್ದೀನಿ. ತಾವು ಇಲ್ಲಿಯವರೆಗೆ ವಿಜ್ಞಾನ ವಿಷಯದ ವಿಡಿಯೋ ನೋಡದೇ ಇದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ 10th ಸೈನ್ಸ್ ಕ್ವಶನ್ ಆನ್ಸರ್ ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಸಜೆಸ್ಟ್ ಆಗ್ತಾ ಇದೆ, ಅದನ್ನು ಒತ್ತಿ ನೋಡ್ಬೋದು. ಹೊಸಬರಾಗಿದ್ದರೆ ನನ್ನ 2 ಚಾನಲ್ ಆಗಿರ್ತಕ್ಕಂಥ ಸ್ಟಡಿ ವಿತ್ ಪರಶುರಾಮ್ ಮತ್ತು ಸ್ಮಾರ್ಟ್ ವರ್ಕ್ಗಳಿಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಲೈಕ್ ಮಾಡಿ ಅಂತ ಹೇಳ್ತಾ ಶುರು ಮಾಡ್ತೀನಿ. ವಿಜ್ಞಾನ ಭಾಗ 1ರ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಪಾಠದ ಅಭ್ಯಾಸದಲ್ಲಿರ್ತಕ್ಕಂಥ ಪ್ರಶ್ನೆ ಒಂದಿತ್ತು, ಈ ಕೆಳಗಿನ ಕ್ರಿಯೆಯ ಕುರಿತು ಹೇಳಿಕೆಗಳಲ್ಲಿ ಯಾವುವು ತಪ್ಪಾಗಿದೆ ಅಂತ ಇತ್ತು. ಅಂದರೆ ಈ ಒಂದು ಸಮೀಕರಣದ ಕ್ರಿಯೆ ಕೊಟ್ಟಿದ್ದಾರೆ, ಈ ಸಮೀಕರಣದ ಕ್ರಿಯೆಯಲ್ಲಿ ಯಾವ ಹೇಳಿಕೆ ತಪ್ಪು ಅಂತ ಇತ್ತು. ಸೊ ಸಮೀಕರಣ ಇತ್ತು 2PbSO + CS = ಅಂದರೆ ಈ ಒಂದು ಕ್ರಿಯೆ ಏನಾಗುತ್ತಪ್ಪ ಅಂದರೆ 2PbS + CO2G ಅಂತ ಇತ್ತು. ಓಕೆ, ಸೊ ಇದರಲ್ಲಿ ಯಾವ ಹೇಳಿಕೆಗಳು ತಪ್ಪಾಗಿವೆ ಅಂತ ಇತ್ತು. ನಾನು ಉತ್ತರ ಅಷ್ಟೇ ಕೊಟ್ಟಿದ್ದೀನಿ. ಸೊ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಮತ್ತು ಬಿ ಅಂತಕ್ಕಂಥದ್ದು ಇದೆಯಲ್ಲ, ಅದು ಸರಿಯಾಗಿರ್ತಕ್ಕಂಥ ಉತ್ತರ. ಅಂದರೆ ಸೀಸ ಅಪಕರ್ಷಣಗೊಂಡಿದೆ ಮತ್ತು ಕಾರ್ಬನ್ ಡೈಆಕ್ಸೈಡ್ ಉತ್ಕರ್ಷಣಗೊಂಡಿದೆ ಅಂತಕ್ಕಂಥದ್ದು ಸರಿ ಉತ್ತರ. ಪ್ರಶ್ನೆ 2 ಏನಿದೆ ಅಂತಂದರೆ Fe2O3 + 2Al ಆಮೇಲೆ Al2O3 + 2Fe ಮೇಲಿನ ಕ್ರಿಯೆಯು ಇದಕ್ಕೆ ಉದಾಹರಣೆ ಆಗಿದೆ ಅಂತ ಕೇಳಿದ್ದಾರೆ. ಹಾಗಾದರೆ ಇದು ಯಾವ ಕ್ರಿಯೆಗೆ ಉದಾಹರಣೆ ಅಂತ ಇತ್ತು. ಸೊ 2ರಲ್ಲಿರ್ತಕ್ಕಂಥ ಸರಿಯಾದ ಉತ್ತರ ಬಂದು ಆಪ್ಷನ್ ಡಿ, ಸ್ಥಾನಪಲ್ಲಟ ಕ್ರಿಯೆ. ಸೊ ಸ್ಥಾನಪಲ್ಲಟ ಕ್ರಿಯೆ ಇದೆಯಲ್ಲ, ಅದು ಸರಿಯಾದ ಉತ್ತರ. ಈ ಸಮೀಕರಣ Fe2O3 + 2Al Al2O3 ಆಮೇಲೆ 2Fe ಇದು ಒಂದು ಸ್ಥಾನಪಲ್ಲಟ ಕ್ರಿಯೆಗೆ ಉದಾಹರಣೆಯಾಗಿರ್ತಕ್ಕಂಥ ಸಮೀಕರಣ. ಮುಂದಿನ ಪ್ರಶ್ನೆಗೆ ಹೋಗೋಣ ವಿದ್ಯಾರ್ಥಿಗಳೇ. ಪ್ರಶ್ನೆ 3, ಕಬ್ಬಿಣದ ಚೂರುಗಳಿಗೆ ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಸೇರಿಸಿದಾಗ ಏನಾಗುತ್ತದೆ. ಸರಿಯಾದ ಉತ್ತರಕ್ಕೆ ಗುರುತು ಹಾಕಿರಿ ಅಂತ ಇದೆ. ಸೊ ಟೋಟಲಿ ಕಬ್ಬಿಣದ ಚೂರುಗಳಿಗೆ ಸಾರರಿಕ್ತವಾದ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಸೇರಿಸಿದಾಗ ಏನಾಗ್ತದಪ್ಪ ಅಂದ್ರೆ ಆಪ್ಷನ್ ಎ, ಹೈಡ್ರೋಜನ್ ಅನಿಲ ಮತ್ತು ಕಬ್ಬಿಣದ ಕ್ಲೋರೈಡ್ ಉಂಟಾಗುತ್ತದೆ ಅಂತಕ್ಕಂಥ ಆಯ್ಕೆ ಇದೆಯಲ್ಲ, ಆಪ್ಷನ್ ಇದೆಯಲ್ಲ, ಇದು ಸರಿಯಾದ ಉತ್ತರ ಇತ್ತು. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 4, ಸರಿದೂಗಿಸಿದ ಸಮೀಕರಣ ಎಂದರೇನು. ರಾಸಾಯನಿಕ ಸಮೀಕರಣವನ್ನು ಏಕೆ ಸರಿದೂಗಿಸಬೇಕು. ನೋಡಿ, ಸರಿದೂಗಿಸಿದ ಸಮೀಕರಣ ಅಂದರೇನು, ಆಮೇಲೆ ಈ ರಾಸಾಯನಿಕ ಸಮೀಕರಣಗಳನ್ನ ಏಕೆ ಸರಿದೂಗಿಸಬೇಕು ಅಂತಕ್ಕಂಥ ಪ್ರಶ್ನೆಯನ್ನ ಇತ್ತು. ಉತ್ತರ ನೋಡೋದಾದ್ರೆ ಮೊದಲಿಗೆ ಸರಿದೂಗಿಸಿದ ಸಮೀಕರಣದ ವ್ಯಾಖ್ಯೆಯನ್ನು ನೋಡೋಣ. ಏನಿದೆ ಅಂತಂದ್ರೆ ರಾಸಾಯನಿಕ ಕ್ರಿಯೆಯ ಉತ್ಪನ್ನಗಳಲ್ಲಿರುವ ಧಾತುಗಳ ಒಟ್ಟು ರಾಶಿಯು ಪ್ರತಿವರ್ತಕದಲ್ಲಿರುವ ಧಾತುಗಳ ಒಟ್ಟು ರಾಶಿಗೆ ಸಮವಾಗಿರುವುದನ್ನ ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಅಂತ ಕರಿತೀವಿ. ನೋಡಿ, ರಾಸಾಯನಿಕ ಕ್ರಿಯೆಯಲ್ಲಿ ಉತ್ಪನ್ನದಲ್ಲಿರ್ತಕ್ಕಂಥ ಧಾತುಗಳ ಒಟ್ಟು ರಾಶಿ ಪ್ರತಿವರ್ತಕದಲ್ಲಿರುವ ಧಾತುಗಳ ಒಟ್ಟು ರಾಶಿಗೆ ಸಮವಾಗಿರುವುದೇ ಸರಿದೂಗಿಸಿದ ಸಮೀಕರಣ. ಇನ್ನು ಮುಂದಿಂದು ನಾವು ರಾಸಾಯನಿಕ ಸಮೀಕರಣಗಳನ್ನ ಏಕೆ ಸರಿದೂಗಿಸಬೇಕು ಅಂತ ಪ್ರಶ್ನೆ ಇತ್ತು. ಉತ್ತರ ಏನಿದೆ ಅಂದ್ರೆ ಪ್ರತಿ ಧಾತುವಿನ ಪರಮಾಣುಗಳ ಸಂಖ್ಯೆ ರಾಸಾಯನಿಕ ಕ್ರಿಯೆಯ ಮೊದಲು ಮತ್ತು ನಂತರ ಒಂದೇ ಆಗಿರಬೇಕು. ಅದಕ್ಕಾಗಿ ನಾವೇನ್ ಮಾಡ್ತಾರಪ್ಪ ಅಂದ್ರೆ ಕಚ್ಚಾ ರಾಸಾಯನಿಕ ಸಮೀಕರಣವನ್ನು ಸರಿದೂಗಿಸ್ತಾರೆ. ಯಾವುದೇ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಪರಮಾಣುಗಳ ಸಂಖ್ಯೆ ಆ ರಾಸಾಯನಿಕ ಕ್ರಿಯೆಯ ಮೊದಲು ಮತ್ತು ನಂತರ ಒಂದೇ ಆಗಿರುವಗೋಸ್ಕರಕ್ಕಾಗಿ ಏನ್ ಮಾಡ್ತಾರಪ್ಪ ಅಂದ್ರೆ ರಾಸಾಯನಿಕ ಸಮೀಕರಣವನ್ನು ಸರಿದೂಗಿಸ್ತಾರೆ ಅಂತಕ್ಕಂಥದ್ದು ಈ ಪ್ರಶ್ನೆಯ ಉತ್ತರ ಇತ್ತು. ಮುಂದೆ ಹೋಗೋಣ. ಪ್ರಶ್ನೆ ಸಂಖ್ಯೆ 5, ಈ ಕೆಳಗಿನ ಹೇಳಿಕೆಗಳನ್ನ ರಾಸಾಯನಿಕ ಸಮೀಕರಣಗಳ ರೂಪಕ್ಕೆ ಪರಿವರ್ತಿಸಿರಿ ಮತ್ತು ಅವುಗಳನ್ನ ಸರಿದೂಗಿಸಿರಿ ಅಂತ ಇದೆ. ಸೊ 1ನೇ ಸಮೀಕರಣ ಬಂತು. 1ನೇ ಸಮೀಕರಣ ಏನಿದೆ ಅಂತಂದ್ರೆ, ಸೊ ಸಮೀಕರಣಕ್ಕಿರ್ತಕ್ಕಂಥ ಹೇಳಿಕೆ ಹೈಡ್ರೋಜನ್ ಅನಿಲ ನೈಟ್ರೋಜನ್ನೊಂದಿಗೆ ಸೇರಿ ಅಮೋನಿಯಾ ಆಗುತ್ತದೆ ಅಂತಕ್ಕಂಥದ್ದು ಇದು ಒಂದು ಹೇಳಿಕೆ ಇದೆ. ಸೊ ಇದಕ್ಕೆ ಏನ್ ಸಮೀಕರಣ ಬರೀಬಹುದು ಅಂತಂದ್ರೆ ಎಸ್, Na2G + 3H2G, ಸೊ 2NH3G ಅಂತಕ್ಕಂಥದ್ದು ಸೊ ಸರಿಯಾದ ಉತ್ತರ ಇತ್ತು. ಹೈಡ್ರೋಜನ್ ಅನಿಲ ನೈಟ್ರೋಜನ್ನೊಂದಿಗೆ ಸೇರಿಸಿ ಅಮೋನಿಯಾ ಆಗ್ತದೆ ಅಂತಕ್ಕಂಥ ಒಂದು ಸಮೀಕರಣ. ಇನ್ನು ಇದರಲ್ಲಿರ್ತಕ್ಕಂಥ ಬಿ ಹೋಗೋಣ. ಸೊ ಬಿ ಏನಿದೆ ಅಂತಂದ್ರೆ ಹೈಡ್ರೋಜನ್ ಸಲ್ಫೈಡ್ ಅನಿಲ ಗಾಳಿಯಲ್ಲಿ ಉರಿದು ನೀರು ಮತ್ತು ಸಲ್ಫರ್ ಡೈಆಕ್ಸೈಡ್ ಉಂಟಾಗುತ್ತದೆ.
ಸೊ ಇದನ್ನು ನಾವು ಸಮೀಕರಣದಲ್ಲಿ ಬರೆದಾಗ ಏನಾಗ್ತದಪ್ಪ ಅಂದ್ರೆ 2H2SG 3O2G 2H2O 2SO2G ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಒಂದು ರಾಸಾಯನಿಕ ಸಮೀಕರಣ ಇತ್ತು. ಸಿ ಹೋಗೋಣ. ಸಿ ಯಲ್ಲಿ ಏನಿತ್ತಂದ್ರೆ ಬೇರಿಯಂ ಕ್ಲೋರೈಡ್, ಅಲ್ಯೂಮಿನಿಯಂ ಕ್ಲೋರೈಡ್ ಮತ್ತು ಬೇರಿಯಂ ಸಲ್ಫೇಟ್ನ ಪ್ರಕ್ಷೇಪ ಉಂಟಾಗುತ್ತದೆ. ನೋಡಿ, ಬೇರಿಯಂ ಕ್ಲೋರೈಡ್, ಅಮೋನಿಯಂ ಕ್ಲೋರೈಡ್ ಮತ್ತು ಬೇರಿಯಂ ಸಲ್ಫೇಟ್ನ ಪ್ರಕ್ಷೇಪ ಉಂಟಾಗ್ತದೆ. ಈ ಹೇಳಿಕೆಗಿರ್ತಕ್ಕಂಥ ರಾಸಾಯನಿಕ ಸಮೀಕರಣ 3BaCl2Aq Al2SO4Aq 3BaSO4S 2AlCl3Aq ಅಂತಕ್ಕಂಥದ್ದು ಸರಿ ಉತ್ತರ. 4ಕ್ಕೆ ಹೋಗೋಣ. ಡಿ. ಪೊಟ್ಯಾಸಿಯಂ ಲೋಹ ನೀರಿನೊಂದಿಗೆ ವರ್ತಿಸಿ ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್ ಮತ್ತು ಹೈಡ್ರೋಜನ್ ಅನಿಲ ಉತ್ಪತ್ತಿ ಮಾಡ್ತದೆ. ಸೊ ಇದಕ್ಕಿರ್ತಕ್ಕಂಥ ಸಮೀಕರಣ 2K2 2H2OL ಆಮೇಲೆ 2KOHAQ H2G ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಇತ್ತು. ಸೊ ಮುಂದೆ ಹೋಗೋದ, ಇಲ್ಲಿ 2K2S ಇದೆಯಲ್ಲ, ಸೊ ಇಲ್ಲಿ ಪ್ಲಸ್ ಬರಬೇಕು. ಓಕೆ, ಯಾಕೆಂದರೆ ಪೊಟ್ಯಾಸಿಯಂ ಜೊತೆಗೆ ಏನಿದೆ ಅಂತಂದರೆ ನೀರು ಇದೆ. ಎಸ್, ಸೊ ಇಲ್ಲಿ ಇದನ್ನ ಬರಬೇಕು, ಪ್ಲಸ್ ಬರಬೇಕು. ಪ್ರಶ್ನೆ ಸಂಖ್ಯೆ 6, ಕೆಳಗಿನ ರಾಸಾಯನಿಕ ಸಮೀಕರಣಗಳನ್ನು ಸರಿದೂಗಿಸಬೇಕಾಗಿದೆ. ಇದು ರಾಸಾಯನಿಕ ಸಮೀಕರಣ ಇತ್ತು. HNO3 ಪ್ಲಸ್ CaOH ಟ್ವೈಸ್ CaNO3 ಟ್ವೈಸ್ ಪ್ಲಸ್ H2 ಅಂತಕ್ಕಂಥದ್ದು ಸಮೀಕರಣ ಇದೆ. ಸೊ ಇದನ್ನು ಸರಿದೂಗಿಸಿದಾಗ ಏನಾಗ್ತದಪ್ಪ ಅಂದ್ರೆ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಬಂದ್ಬಿಟ್ಟು 2HNO3 ಪ್ಲಸ್ CaOH ಟ್ವೈಸ್ CaNO3 ಟ್ವೈಸ್ ಪ್ಲಸ್ 2H2 ಅಂತಕ್ಕಂಥದ್ದು ಸರಿ ಉತ್ತರ. ಅದೇ ತರನಾಗಿ ಬಿ ಪ್ರಶ್ನೆ ಇತ್ತು. NaOH ಪ್ಲಸ್ H2SO4 Na2SO4 ಪ್ಲಸ್ H2O. ಈ ಸಮೀಕರಣ ಸರಿದೂಗಿಸಿದಾಗ ಬರುತ್ತೆ 2NaOH ಪ್ಲಸ್ H2SO4 Na2SO4 ಪ್ಲಸ್ 2H2O ಅಂತಕ್ಕಂಥದ್ದು ಸರಿ ಉತ್ತರ. ಪ್ರಶ್ನೆ 7, NaCl ಪ್ಲಸ್ AgNO3 AgCl ಪ್ಲಸ್ NaNO3 ಅಂತ ಇದೆ. ಸೊ ಸರಿ ಉತ್ತರ ಬಂದ್ಬಿಟ್ಟು NaCl ಪ್ಲಸ್ AgNO3 AgCl ಪ್ಲಸ್ NaNO3 ಅಂತಕ್ಕಂಥದ್ದು ಸರಿ ಉತ್ತರ. ಡಿ ಯಲ್ಲಿ ಬಂದ್ಬಿಟ್ಟು BaCl2 ಪ್ಲಸ್ H2SO4 BaSO4 ಪ್ಲಸ್ HCl. ಸೊ ಸರಿದೂಗಿಸಿದ ಸಮೀಕರಣ ಬಂದ್ಬಿಟ್ಟು BaCl2 ಪ್ಲಸ್ H2SO4 BaSO4 ಪ್ಲಸ್ 2HCl ಅಂತಕ್ಕಂಥದ್ದು ರೈಟ್ ಆನ್ಸರ್. ಮುಂದೆ ಹೋಗೋಣ. ಪ್ರಶ್ನೆ ಸಂಖ್ಯೆ 7, ಕೆಳಗಿನ ಕ್ರಿಯೆಗಳಿಗೆ ಸರಿದೂಗಿಸ್ತಕ್ಕಂಥ ರಾಸಾಯನಿಕ ಸಮೀಕರಣಗಳನ್ನು ನಿಮ್ಗೆ ಏನ್ ಮಾಡಿದಾರಪ್ಪ ಅಂದ್ರೆ ಬರೀಲಿಕ್ಕೆ ಹೇಳಿದ್ದಾರೆ. ಸೊ ಇದರಲ್ಲಿ ಎದಲ್ಲಿ ನೋಡೋಣ. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್. ಸೊ ಕ್ಯಾಲ್ಸಿಯಂ ಕಾರ್ಬೋನೇಟ್ ಪ್ಲಸ್ ನೀರು, ಇದರ ಸಮೀಕರಣ ಏನಾಗ್ತದೆ ಅಂತಂದ್ರೆ CaOH ಟ್ವೈಸ್ ಪ್ಲಸ್ CO2 CaCO3 ಪ್ಲಸ್ H2O ಅಂತಕ್ಕಂಥದ್ದು ಸರಿ ಉತ್ತರ. ಅದೇ ತರನಾಗಿ ಬಿ ಯಲ್ಲಿ ಪ್ರಶ್ನೆ ಇತ್ತು. ಸತು ಪ್ಲಸ್ ಬೆಳ್ಳಿಯ ನೈಟ್ರೇಟ್. ಸೊ ಸತುವಿನ ನೈಟ್ರೇಟ್ ಪ್ಲಸ್ ತಾಮ್ರ, ಇದರ ಒಂದು ಸಮೀಕರಣ ಬರುತ್ತೆ Zn ಪ್ಲಸ್ 2 AgNO3 ZnNO3 ಟ್ವೈಸ್ ಪ್ಲಸ್ Ag ಅಂತಕ್ಕಂಥದ್ದು ರೈಟ್ ಆನ್ಸರ್. ಸಿ ದಲ್ಲಿ ನೋಡೋದಾದ್ರೆ ಅಲ್ಯೂಮಿನಿಯಂ ಪ್ಲಸ್ ತಾಮ್ರದ ಕ್ಲೋರೈಡ್ ಅಲ್ಯೂಮಿನಿಯಂ ಕ್ಲೋರೈಡ್ ಪ್ಲಸ್ ತಾಮ್ರ, ಈ ಒಂದು ಹೇಳಿಕೆಗೆ ಇರತಕ್ಕಂಥ ಸಮೀಕರಣ 2Al ಪ್ಲಸ್ 3CuCl2 2AlCl3 ಪ್ಲಸ್ 3Cu ಅಂತಕ್ಕಂಥದ್ದು ಸರಿ ಉತ್ತರ. ಸೊ 4ನೇದು ಪ್ರಶ್ನೆ ಇತ್ತು. ಬೇರಿಯಂ ಕ್ಲೋರೈಡ್ ಪ್ಲಸ್ ಪೊಟ್ಯಾಸಿಯಂ ಸಲ್ಫೇಟ್. ಸೊ ಬೇರಿಯಂ ಸಲ್ಫೇಟ್ ಪ್ಲಸ್ ಪೊಟ್ಯಾಸಿಯಂ ಕ್ಲೋರೈಡ್ ಅಂತಕ್ಕಂಥದ್ದು, ಇದಕ್ಕಿರ್ತಕ್ಕಂಥ ಸಮೀಕರಣ BaCl2 ಪ್ಲಸ್ K2SO4 BaSO4 ಪ್ಲಸ್ 2KCl ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಸೊ ವಿದ್ಯಾರ್ಥಿಗಳೇ, ಸೊ ಓವರ್ ಆಲ್ ಈ ಪಾಠದಲ್ಲಿ 20 ಪ್ರಶ್ನೆಗಳಿದಾವೆ. ಸೊ ನಾನು ಏನ್ ಮಾಡಿದ್ದೀನಿ ಅಂದ್ರೆ ಫಸ್ಟ್ ಪಾರ್ಟ್ ಅಲ್ಲಿ 7 ಕ್ವಶನ್ ಆನ್ಸರ್ಸ್ ಗಳನ್ನ ಕೊಟ್ಟಿದ್ದೀನಿ. ಹೋಪ್ ಸೆಕೆಂಡ್ ಪಾರ್ಟ್ ಅಲ್ಲಿನೂ ಕೂಡ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನ ಕಂಡುಕೊಳ್ಳಲಿಕ್ಕೆ ವಿಡಿಯೋಗಳನ್ನ ಅಪ್ಲೋಡ್ ಅನ್ನ ಮಾಡ್ತೀನಿ. ಸೊ ನನ್ನ ಒಂದು ಯೂಟ್ಯೂಬ್ ಚಾನಲ್ ಮೂಲಕ ಸೊ ವಿಜ್ಞಾನ ಆಗಿರ್ಬೋದು, ಸಮಾಜ ವಿಜ್ಞಾನ ಆಗಿರ್ಬೋದು, ಹಿಂದಿಯಲ್ಲಿ ನಾವು ವಿಡಿಯೋಗಳನ್ನ ಅಪ್ಲೋಡ್ಗಳನ್ನ ಮಾಡ್ತಾ ಇದ್ದೀವಿ. ಸೊ ಮುಂಬರ್ತಕ್ಕಂಥ ದಿನಗಳಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ಗೆ ಸಂಬಂಧಪಟ್ಟಂತೆ 10ನೇ ತರಗತಿಗೆ ವಿಡಿಯೋಗಳನ್ನ ಅಪ್ಲೋಡ್ ಅನ್ನ ಮಾಡ್ತಾ ಇದ್ದೀವಿ. ಸೊ ದಯಮಾಡಿ ಹೊಸಬರಾಗಿದ್ರೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಒಂದು ಏನಪ್ಪಾ ಅಂತಂದ್ರೆ ನಿಮ್ಮ ಒಂದು ಲೈಕ್ ನಮಗೆ ಬೇಕಾಗಿರ್ತಕ್ಕಂಥದ್ದು, ಯಾಕಂದ್ರೆ ನಿಮ್ಮ ಲೈಕೇ ನಮಗಿರ್ತಕ್ಕಂಥ ಒಂದು ಮೋಟಿವೇಶನ್, ಇನ್ಸ್ಪಿರೇಷನ್. ಆಮೇಲೆ ಹೆಚ್ಚು ಜನರಿಗೆ ವಿಡಿಯೋಗಳನ್ನ ತಲುಪೋ ಸಲುವಾಗಿ ತಾವೇನ್ ಮಾಡ್ಬೇಕಪ್ಪ ಅಂದ್ರೆ ಶೇರ್ ಅನ್ನ ಮಾಡಬೇಕು. ಸೊ ತುಂಬಾ ಉತ್ತರಗಳನ್ನ ಅಕ್ಯುರೇಟ್ ಆಗಿ ನಾವುಗಳನ್ನ ಕೊಡ್ತಾ ಇದ್ದೀವಿ, ತುಂಬಾ ಕ್ವಾಲಿಟಿ ಆಗಿರ್ತಕ್ಕಂಥ ವಿಡಿಯೋಗಳಿದಾವೆ. ಸೊ ಓವರ್ ಆಲ್ ಸಿಲೆಬಸ್ಗಳನ್ನ ಮುಗಿಸ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತೀನಿ. ಸೆಕೆಂಡ್ ಪಾರ್ಟ್ ಅಲ್ಲಿನೂ ಕೂಡ ಮತ್ತೆ ಕ್ವಶನ್ ಆನ್ಸರ್ಸ್ಗಳನ್ನ ತೆಗೆದುಕೊಂಡು ಬರ್ತೀನಿ. ಸೊ ಪ್ಲೀಸ್ ವಿಡಿಯೋಗಳನ್ನ ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗುವ ಸೆಕೆಂಡ್ ಪಾರ್ಟ್ ಅಲ್ಲಿ. ಥ್ಯಾಂಕ್ ಯು.